9ನೇ ಬಾರಿಗೆ ಏಷ್ಯಾ ಕಪ್ ಚಾಂಪಿಯನ್ ಆದ ಭಾರತ ಏಷ್ಯಾ ಕಪ್ ಫೈನಲ್ನಲ್ಲಿ ಪಾಕ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ. ಟೀಂ ಇಂಡಿಯಾ ಗೆಲುವು ಕೊಂಡಾಡಿದ್ದಾರೆ ಪ್ರಧಾನಿ ಮೋದಿ. ಆಟದ ಮೈದಾನದಲ್ಲೂ ಆಪರೇಷನ್ ಸಿಂಧೂರ ಮೋದಿ. ಫಲಿತಾಂಶ ಒಂದೇ ಆಗಿರುತ್ತೆ ಅಂತ ಮೋದಿ ಪೋಸ್ಟ್ ಮಾಡಿದರು. ಟೀಂ ಇಂಡಿಯಾ ಆಟಗಾರರಿಗೆ ಪ್ರಧಾನಿ ಮೋದಿ ಅಭಿನಂದನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಸಲ್ಲಿಸಿದ್ದಾರೆ. ತಮ್ಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಟೀಂ ಇಂಡಿಯಾ ಗೆಲುವು ಕೊಂಡಾಡಿರುವುದು ಪ್ರಧಾನಿ ಮೋದಿಯವರು. ಆಟದ ಮೈದಾನದಲ್ಲೂ ಆಪರೇಷನ್ ಸಿಂಧೂರ ಅಂತ ಮೋದಿಯವರು ಹೇಳಿದ್ದಾರೆ. ಫಲಿತಾಂಶ ಒಂದೇ ಆಗಿರುತ್ತೆ ಅಂತ ಮೋದಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಟೀಂ ಇಂಡಿಯಾ ಆಟಗಾರರಿಗೆ ಪ್ರಧಾನಿ ಮೋದಿ ಈ ಮುಖಾಂತರವಾಗಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಮೋದಿ. ಅವರ ಪೋಸ್ಟನ್ನು ನೀವು ಗಮನಿಸ್ತಾ ಇರ್ಬೋದು. ಇನ್ನು ಫೀಲ್ಡ್ ಡೇ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಯಾವಾಗಲೂ ಟೀಮ್ ಇಂಡಿಯಾ ವಿನ್ ಆಗತ್ತೆ ಅನ್ನುವಂಥ ಅರ್ಥದಲ್ಲಿ ಈ ಒಂದು ಪೋಸ್ಟನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿರ್ಬೋದು. ನಿನ್ನೆ ಮೈದಾನದಲ್ಲೂ ಕೂಡ ಮೋದಿ ಮೋದಿ ಅನ್ನುವಂಥ ಘೋಷಣೆಗಳು ಕೂಗಿದ್ದು. ಈ ಹಿಂದಿನ ಮ್ಯಾಚನ್ನು ಆಪರೇಷನ್ ಸಿಂಧೂರ ಇದರಲ್ಲಿ ಭಾಗಿಯಾದಂಥ ಯೋಧರಿಗೆ ಅರ್ಪಿಸಲಾಗಿತ್ತು. ಸೊ ಈಗಲೂ ಕೂಡ ಈ ಆಪರೇಷನ್ ಸಿಂಧೂರ ಆಗಿರ್ಬೋದು, ಯೋಧರಾಗಿರ್ಬೋದು, ನಮ್ಮ ಭಾರತೀಯರಾಗಿರ್ಬೋದು, ಈ ಕಾನ್ಸೆಪ್ಟ್ನಲ್ಲೇ ನಮ್ಮ ಕ್ರಿಕೆಟಿಗರು ಅರ್ಪಿಸ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಭಾರತೀಯರಿಗೂ ಇದು ಖುಷಿ ಪಡುವಂಥ ವಿಚಾರ, ಹೆಮ್ಮೆ ಪಡುವಂಥ ವಿಚಾರ. ಅದೇ ರೀತಿಯಾಗಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಈ ಒಂದು ಟ್ವೀಟನ್ನು ಮಾಡೋದ್ರ ಮುಖಾಂತರವಾಗಿ ಕ್ರಿಕೆಟರ್ಸ್ಗಳಿಗೆ, ಆಟಗಾರರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಆಟದ ಮೈದಾನದಲ್ಲೂ ಆಪರೇಷನ್ ಸಿಂಧೂರ ಅನ್ನುವಂಥ ಪೋಸ್ಟನ್ನು ಮಾಡಿದ್ದಾರೆ. ಜೊತೆಗೆ ಫಲಿತಾಂಶ ಒಂದೇ ಆಗಿರುತ್ತೆ ಅನ್ನೋದನ್ನು ಮೋದಿ ಪೋಸ್ಟ್ ಮಾಡಿರೋದು. ಟೀಂ ಇಂಡಿಯಾ ಆಟಗಾರರಿಗೆ ಈ ಮುಖಾಂತರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ.